ಬಾಣಂತಿ ಏನ್ ಮಾಡ್ತಾಳೆ, 2 ಊಟ ತಿನ್ಬೇಕು, ಮಗುದು ಅವಳೇ ತಿನ್ಬೇಕಲ್ಲ, ಅದನ್ನ ಡೈಜೆಷನ್ ಮಾಡುವಂತ ಒಂದು ಅಮೂಲ್ಯವಾದ ಕೆಲಸ ಮಾಡ್ತದೆ. ಒಂದು ಎರಡನೇದು, ಡೈಜೆಷನ್ ಆದ್ರೆ ಸಾಲದಲ್ಲ, ಮಗು ಹಾಲು ಬೇಕಲ್ಲ, ಹಾಲನ್ನ ಹೆಚ್ಚು ಮಾಡುವಂತ ಕೆಲಸ ಮಾಡ್ತದೆ. ತುಂಬಾ ವಿಶೇಷವಾದ ಗಿಡಗಳು. ನಾವಂತೂ ಚಿಕ್ಕ ಮಕ್ಳಿದ್ದಾಗ ಕಣ್ಣಿಗೆ ಕಾಣಂಗಿಲ್ಲ ಗಿಡ ಇದು. ಎಷ್ಟು ಹಣ್ಣುಗಳು ನೋಡಿ, ಕಪ್ಪು ಹಣ್ಣುಗಳು ಬರ್ತದೆ. ಇದನ್ನ ನಾವಂತೂ ಸಾಕಷ್ಟು ತಿಂತಾ ಇದ್ವಿ. ಯಾಕೆ ಮಕ್ಕಳಿಗೆ ಸ್ಟ್ಯಾಮಿನಾ ಜಾಸ್ತಿ ಇತ್ತು ಹೇಳಿದ್ರೆ, ಸೊ ಎಲ್ಲ ವೈಲ್ಡ್ ಫ್ರೂಟ್ಸ್ ಏನಿತ್ತಲ್ಲ ಇವು ತಿಂತಾ ಇದ್ರಿಂದ ನಮಗೆ ಹೆಚ್ಚು ಗಟ್ಟಿತನ ಇರ್ತಿತ್ತು. ಜೊತೆಗೆ ಮನೆಯಲ್ಲಿ ಬಾಣಂತಿ ಇದೆಲ್ಲ ಹೇಳಿದ್ರೆ ಕಂಪಲ್ಸರಿ ಇದ್ರದ್ದು ಸಾಂಬಾರ್ ಮಾಡ್ತಾರೆ. ಡೈಜೆಷನ್ ಆದ್ರೆ ಸಾಲದಲ್ಲ, ಮಗು ಹಾಲು ಬೇಕಲ್ಲ, ಹಾಲನ್ನ ಹೆಚ್ಚು ಮಾಡುವಂತ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಬಾಣಂತಿ ಯಾವಾಗ್ಲೂ ಶಾಖವಾಗಿರ್ಬೇಕು. ಆ ಶಾಖವಾಗಿ ಇಟ್ಕೊಳ್ಳುವಂತ ಕೆಲಸನ ಈ ಕಾಕಿ ಸೊಪ್ಪು ಮಾಡ್ತದೆ. ನಮ್ ಕಡೆ ಗಣಕೆ ಸೊಪ್ಪು ಅಂತ ಕರಿತೀವಿ, ಆ ಕಡೆ ಹೋದ್ರೆ ಕಾಕಿ ಸೊಪ್ಪು ಅಂತಾರೆ. ಇದರಲ್ಲಿ 2 ವೆರೈಟಿ ಇದೆ. ಇನ್ನೊಂದು ಆಚೆ ಬದಿ ಇದೆ, ಕೆಂಪು ಹಣ್ಣು ಬಿಡ್ತದೆ. ಕೆಂಪು ಹಣ್ಣಿಂದ ಬಳಸೋವಾಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಜಾಸ್ತಿ ಇರುತ್ತದೆ. ಅದಕ್ಕೆ ಇದನ್ನ 1 ಇಡಿ ನೀವು ಸೊಪ್ಪು ಹಾಕ್ತೀನಿ ಅಂದ್ರೆ ಕೆಂಪು ಹಣ್ಣಿಂದ ಅರ್ಧ ಇಡಿ ಸೊಪ್ಪು ಹಾಕಿದ್ರೆ ಸಾಕು. ನೀವು ಬಜ್ಜಿ ಮಾಡಿ, ಚಟ್ನಿ ಮಾಡಿ, ಅಥವಾ ಬೆರಕೆ ಸೊಪ್ಪಿನ ಸಾಂಬಾರ್ ಮಾಡಿ, ಸೊ ಆಹಾರದಲ್ಲಿ ನಾವು ಬಳಸ್ತಾ ಹೋಯ್ತು ಅಂತ ಹೇಳಿದ್ರೆ ಇಡೀ ದೇಹನ ಶಾಖವಾಗಿ ಇಟ್ಕೊಳ್ಳುವಂತ ಕೆಲಸ ಮಾಡ್ತದೆ. ಬಾಣಂತಿಯರು ಹೆಚ್ಚು ಬಳಸೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಮಾಡ್ತದೆ.